ಜಲ್ಲಿಕಟ್ಟುವಿಗಾಗಿ ತಮಿಳುನಾಡಿನಲ್ಲಿ ಹೋರಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದೇ ರೀತಿ ಕರ್ನಾಟಕದಲ್ಲಿ ನಮ್ಮ ಸಂಸ್ಕೃತಿಯಾದಂತಹ ಕಂಬಳಕ್ಕೂ ಕೂಡ ಅವಕಾಶವನ್ನು ಕೊಡಬೇಕು ಅಂತ ದಿನೇ ದಿನೇ ನಮ್ಮಲ್ಲೂ ಕೂಡ ಆ ಧ್ವನಿ ಬಲವಾಗ್ತದೆ. ನಮ್ಮೊಂದಿಗೆ ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರಿದ್ದಾರೆ ಮುತ್ತಪ್ಪ ರೈ, ಅವರನ್ನು ಮಾತಾಡ್ಸೋಣ. ಕಂಬಳಕ್ಕೆ ಅನುಮತಿಯನ್ನು ಕೊಡುವ ಬಗ್ಗೆ ಮತ್ತು ಕಂಬಳಕ್ಕೆ ನಿಷೇಧ ಮಾಡಿರೋ ಬಗ್ಗೆ ಅವರ ಅಭಿಪ್ರಾಯವನ್ನು ಕೇಳೋಣ. ಸರ್ ನಮಸ್ತೆ. ಕಂಬಳಕ್ಕೆ ನಮ್ಮಲ್ಲಿ ನಿಷೇಧವನ್ನು ಹೇರಿದ್ದಾರೆ. ಈಗ ಜಲ್ಲಿಕಟ್ಟುವಿಗೆ ಅನುಮತಿಯನ್ನು ಕೊಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಪ್ರಯತ್ನವನ್ನು ಮಾಡ್ತಾ ಇದೆ. ಕಂಬಳವನ್ನು ಆಚರಣೆ ಮಾಡುವುದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಹೋರಾಟವನ್ನು ರಾಜ್ಯದ ಸಂಘಟನೆಗಳು ಮಾಡ್ತಾರೆ? ನಿಮ್ಮ ಬೆಂಬಲ ಹೇಗಿರುತ್ತೆ? ಜಲ್ಲಿಕಟ್ಟು ಅಂತ ಹೇಳೋದು ತಮಿಳುನಾಡಿನಲ್ಲಿರುವ ಒಂದು ರೈತರ ಹಬ್ಬ. ಅದಕ್ಕಾಗಿ ಅವರು ಹೋರಾಟ, ಯಾಕಂದರೆ ಅದು ಹಳೆಯ ಪರಂಪರೆಯಿಂದ ಬಂದಂಥ ಒಂದು ಕ್ರೀಡೆ. ಸೊ ಜನರಿಗೆ ಕ್ರೀಡೆ, ಕೆಲವರು ಕ್ರಿಕೆಟಲ್ಲಿರ್ತಾರೆ, ಕೆಲವರು ವಾಲಿಬಾಲಲ್ಲಿರ್ತಾರೆ. ಅದೇ ಥರದಲ್ಲಿ ಇದೊಂದು ರೈತರ ಒಂದು ಕ್ರೀಡೆ. ಇದು ಅದಕ್ಕೆ ನಿಬಂಧನೆ ಹಾಕಿದಾಗ ಜನರು ರೊಚ್ಚಿಗೆದ್ದು ಹೋರಾಟವನ್ನು ಮಾಡ್ತಾಯಿದ್ದಾರೆ. ಅದು ದಿನದಿಂದ ಹೋರಾಟ ತೀವ್ರ ಸ್ವರೂಪವಾಗ್ತಾಯಿದೆ. ಅದೇ ಥರದಲ್ಲಿ ಕರ್ನಾಟಕದಲ್ಲಿ 2 ಜಿಲ್ಲೆಗಳಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಕಂಬಳ ಅಂಥೇಳಿ ಪ್ರತೀತಿ ಇದೆ. ಕಂಬಳ ಅಂತ ಹೇಳುವಂಥ ಕ್ರೀಡೆ ಇವತ್ತು ನಿನ್ನೆಯ ಕ್ರೀಡೆ ಅಲ್ಲ. ಇದು ಸುಮಾರು ನನಗೆ ಹುಟ್ಟಿದಲ್ಲಿಂದ ಕಂಬಳವನ್ನು ನಾನು ಕೇಳ್ತಾ ಇದ್ದೀನಿ. ಇದು ರೈತರ ಒಂದು ಬೆವರು ಸುರಿಸಿ ಕೆಲಸ ಮಾಡಿ ದುಡಿದಾದ ಮೇಲೆ ಒಂದು ರೈತರಿಗೆ ಒಂದು ಯಾವುದೇ ಒಂದು ಮನೋರಂಜನೆ ಇಲ್ಲದಿರುವಂಥ ಟೈಮಲ್ಲಿ ಇಂಥ ಒಂದು ಕ್ರೀಡೆ, ಇದು ಒಂದು ಸಂಸ್ಕೃತಿ ಕಂಬಳ ಅಂತ ಹೇಳೋದು. ಕಂಬಳಕ್ಕೆ ದಷ್ಟಪುಷ್ಟವಾಗಿ ಕೋಣಗಳನ್ನು ಪ್ರೀತಿಯಿಂದ ಸಾಕಿ ಒಬ್ರಿಗೊಬ್ಬರು ಸ್ಪರ್ಧೆಯನ್ನು ಮಾಡಿಸುವಂಥ ಒಂದು ಸ್ಪರ್ಧೆ ಅದು. ಅದರಲ್ಲಿ ಅದಕ್ಕೆ ಹಿಂಸೆ ಕೊಡ್ತಾರೆ ಅಂತ ಹೇಳ್ಕೊಂಡು ಅದನ್ನು ಸ್ಟಾಪ್ ಮಾಡೋದಕ್ಕೆ ಅರ್ಥ ಇಲ್ಲ. ಅದು ಹಿಂಸೆ ಅಲ್ಲ. ಯಾಕೆ ಈಗ ಕುದುರೆ ರೇಸ್ ಇಲ್ವಾ? ಕುದುರೆ ರೇಸು, ಶ್ರೀಮಂತರಿಗೆ ಕುದುರೆ ರೇಸ್ ಇದೆ ಇಡೀ ಪ್ರಪಂಚದಲ್ಲಿ ಎಲ್ಲ ಕಂಟ್ರಿಗಳಲ್ಲೂ. ಯಾಕೆ ಇಲ್ಲಿ ಬೆಂಗಳೂರಲ್ಲೂ, ತಮಿಳುನಾಡಲ್ಲೂ, ನಮ್ಮ ದೇಶದ ಎಲ್ಲ ಮೇನ್ ಸೆಂಟರ್ಗಳಲ್ಲಿ ಕುದುರೆ ರೇಸ್ಗಳಿದೆ. ಸುಮಾರು ಕಡಿಮೆ ಅಂದರೆ ನಂದು 10, 15, 20 ಕುದುರೆಗಳಿದೆ. ಸುಮಾರು 1,000ರಿಂದ 1,500 ಕುದುರೆಗಳು ಇಲ್ಲಿ ಬೆಂಗಳೂರು ರೇಸ್ ಕೋರ್ಸಲ್ಲಿ ಕೂಡ ಓಡ್ತಾ ಇರುವಾಗ ಕಾಂಪಿಟೀಷನಿಗೆ 2 ಏಟು ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಅಂದರೆ ಅದನ್ನು ಅಷ್ಟೇ ಪ್ರೀತಿಯಲ್ಲಿ ನಾವು ಸಾಕ್ತೇವೆ ಕೂಡ. ಕೋಣಗಳನ್ನು ನಾವು ದ್ವೇಷಿಸೋದಲ್ಲ. ಆ ಓಡುವ ಸ್ಪರ್ಧೆಯಲ್ಲಿರುವಂಥ ಕೋಣಗಳನ್ನು ನಾವು ಪ್ರೀತಿಯಿಂದ ಸಾಕಿ, ಅದಕ್ಕೆ ಮಸಾಜ್ ಮಾಡಿ, ಅದಕ್ಕೆ AC ಹಾಕಿ, ಕೆಲವು ಫ್ಯಾನ್ ಹಾಕಿ, ಅದನ್ನು ಅಷ್ಟು ಪ್ರೀತಿಯಲ್ಲಿ ಸಾಕಿ ರೇಸಿನ ಟೈಮಲ್ಲಿ ಸ್ಪರ್ಧೆಯಲ್ಲಿ ಸ್ಪರ್ಧಾತ್ಮಕವಾಗಿ ಓಡುವಾಗ ಅದಕ್ಕೆ 2 ಹೊಡೆಯುವುದರಲ್ಲಿ ತಪ್ಪೇನಿಲ್ಲ. ಅದು ಹಿಂಸೆ ಆಗೋಲ್ಲ. ಅದು ಸರ್, ಈಗ ಪ್ರಾಣಿ ದಯಾ ಸಂಘಟನೆಯವರು ಹೇಳೋದು ಅಂದರೆ ಜಲ್ಲಿಕಟ್ಟುವಿನಲ್ಲಿ ಬಳಸುವಂತಹ ಹಸುಗಳಿಗಾಗಲಿ, ಎಮ್ಮೆಗಳಿಗಾಗಲಿ, ಅಥವಾ ಕಂಬಳದಲ್ಲಿ ಬಳಸುವಂತಹ ಎಮ್ಮೆಗಳಿಗಾಗಲಿ ಅವರಿಗೆ ಹಿಂಸೆಯನ್ನು ಕೊಡ್ತಾರೆ, ಪ್ರಾಣಿಗಳನ್ನು ಹಿಂಸೆ ಮಾಡಿ ಕ್ರೀಡೆಗೆ ಬಳಸ್ಕೊಳ್ತಾರೆ ಅಂತ. ನೋಡಿ, ಪ್ರಾಣಿ ದಯಾ ಸಂಘದವರು ಇದನ್ನು ಹಿಂಸೆ ಅಂತ ತಿಳ್ಕೊಳ್ಳೋದು ಒಂದು ಭಾಳ ದೊಡ್ಡ ತಪ್ಪು. ಆ ಥರ ಇದ್ದರೆ ನಾವು ಕೋಳಿಗಳನ್ನು ಕೊಂದು ತಿಂತೇವೆ, ಕುರಿ ಆಡುಗಳನ್ನು ಕೊಂದು ತಿಂತೇವೆ. ಕಸಾಯಿಖಾನೆಗೆ ಪ್ರಾಣಿಗಳು ಹೋಗುತ್ತೆ, ಅಲ್ಲಿ ಕಸಾಯಿಖಾನೆಯಲ್ಲಿ ಗೋವುಗಳನ್ನು ಕೊಂದು ತಿಂತಾರೆ. ಅದು ಹಿಂಸೆ ಅಲ್ವಾ? ಇದು ಆ ಥರ ಇಲ್ಲ. ಇದನ್ನು ತಿನ್ನುವಂಥ ವಸ್ತು ಅಲ್ಲ ಇದು. ನಾವಿದನ್ನು ಪ್ರೀತಿಯಿಂದ ಸಾಕೋದು, ಅದು ಅವರು ಪ್ರೀತಿಯಿಂದ ಸಾಕೋದನ್ನು ತಗೊಂಡೋಗಿ ಕಡಿದು ಕೊಂದು ತಿನ್ನೋದು ಹಿಂಸೆ ಅಲ್ವಾ? ಅಲ್ಲಿ ಯಾಕೆ ಪ್ರಾಣಿ ದಯಾ ಸಂಘದವರು ಬರೋದಿಲ್ಲ? ಇವ್ರು ಯಾಕೆ ಕೋರ್ಟಿಗೆ ಹೋಗೋದಿಲ್ಲ? ತಪ್ಪು. ಇದು ಖಂಡಿತ ಪ್ರಾಣಿ ಹಿಂಸೆ ಅಲ್ಲ. ಇದು ಪ್ರಾಣಿಗಳನ್ನು ಸ್ಪರ್ಧೆಯಲ್ಲಿ ಓಡಿಸಿಕೊಂಡು ಮನುಷ್ಯರ ಥರ ತಾನು ಆ ಕೋಣಗಳಿಂದ ಮುಂದೆ ಹೋಗಬೇಕು ಅಂತ ಹೇಳುವಂಥ ಥರ ಒಂದು ವಿದ್ಯೆ ಕಲಿತ ಥರ ತಾನು ಮುಂದೆ ಹೋಗಬೇಕು ಅಂತ ಹೇಳುವಂಥ ಒಂದು ಸ್ಪರ್ಧೆ. ಇಂಥ ಸ್ಪರ್ಧೆ ಸ್ಪೋರ್ಟ್ಸಿಗೆ ಎಷ್ಟು ಜನರಿಗೆ ಆಘಾತ ಆಗಿದೆ. ಖಂಡಿತ ಜಲ್ಲಿಕಟ್ಟು ಥರನೇ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲೇ ಹೋರಾಟವನ್ನು ಮಾಡಿಯೇ ಮಾಡ್ತೇವೆ. ಇದಕ್ಕೆ ನಮ್ಮ ಜಯ ಕರ್ನಾಟಕದ ಸಂಘಟನೆ ಕೂಡ ಅದಕ್ಕೆ ಸಪೋರ್ಟ್ ಇದೆ. ಸರ್, ಈಗ ಕಂಬಳದ ವಿಚಾರ ಕೋರ್ಟ್ ಮುಂದೆ ಇದೆ, ಹೈಕೋರ್ಟ್ನಲ್ಲಿ ನಿಷೇಧ ಕೂಡ ಆಗಿದೆ. ಅದಕ್ಕೆ ಕಂಬಳವನ್ನು ಆಚರಣೆಗೆ ಅನುಮತಿಯನ್ನು ಕೊಡುವ ನಿಟ್ಟಿನಲ್ಲಿ ಹೋರಾಟಗಳಾಗಬೇಕು. ಈಗ ತಮಿಳುನಾಡಿನಲ್ಲಿ ಇಡೀ ರಾಜ್ಯನೇ ಹೋರಾಟವನ್ನು ಮಾಡ್ತಾಯಿದೆ. ಅದೇ ರೀತಿಯ ಹೋರಾಟ ನಮ್ಮಲ್ಲೂ ಆದರೆ ಕಂಬಳಕ್ಕೆ ಅನುಮತಿ ಸಿಗಬಹುದು ಅಂತ. ಆ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ಹೇಗಿರುತ್ತೆ ಅಂತ? ನಾವು ನ್ಯಾಯಾಲಯದ ಮೇಲೆ ಭರವಸೆ ಇಟ್ಟವರು. ಈಗ ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ಇದಿದೆ. ಒಂದು ವೇಳೆ ನ್ಯಾಯಾಲಯದಲ್ಲಿ ಇದನ್ನು ಬ್ಯಾನ್ ಮಾಡಿದರೆ ಇದು ಜನರ ವ್ಯತಿರಿಕ್ತವಾದಂಥ ಭಾವನೆಗಳಿಗೆ ಏಟು ಬೀಳುವಂಥ ಒಂದು ಆರ್ಡರ್ ಆಗಿರುತ್ತೆ. ಸೊ ಜನರಿಗೆ ನೋವಾದಾಗ ಅದನ್ನು ಹೋರಾಟದ ಮುಖಾಂತರ ಮಾಡೋಕ್ಕೆ ಜನ ಪ್ರಯತ್ನ ಪಡ್ತಾರೆ. ಹೋರಾಟ ಮಾಡ್ತೇವೆ, ಕೋರ್ಟಿಗೆ ಮನವರಿಕೆ ಆಗುವಂಥ ಆ ಥರದಲ್ಲಿ ಹೋರಾಟವನ್ನು ಮಾಡುವಾಗ ಕೋರ್ಟಲ್ಲಿ ಅದನ್ನು ತಿಳ್ಕೊಂಡು ಪುನಃ ಆರ್ಡರ್ ಮಾಡಲಿಕ್ಕೂ ಸಾಕು. ಯಾಕಂದರೆ ಕೋರ್ಟಲ್ಲಿ ಹೋರಾಟ ಮಾಡುವಾಗ ನಾವು ಅಡ್ವೊಕೇಟ್ಗಳನ್ನು ನಾವು ಹೊಂದ್ಕೊಂಡಿರ್ತೇವೆ. ನಮಗೆ ಹೋಗಿ ಅಲ್ಲಿ ಆರ್ಗ್ಯೂ ಮಾಡುವಂಥ ಅವಕಾಶ ಇಲ್ಲ. ಸೊ ಅದನ್ನು ಸರಿಯಾಗಿ ಅವರು ಕೋರ್ಟಿಗೆ ಮನವರಿಕೆ ಮಾಡದಿದ್ದರೆ ವ್ಯತಿರಿಕ್ತವಾದ ಆರ್ಡರು ಬರುತ್ತೆ.
ಅದನ್ನು ಅವರಿಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡುವಾಗ ನಾವು ಹೋರಾಟನೂ ಅದಕ್ಕೆ ಒಂದು ಅಂಶ ಹೋರಾಟನೂ ಮಾಡಬೇಕಾಗುತ್ತೆ. ಖಂಡಿತ ಕೋರ್ಟಲ್ಲಿ ವಿರುದ್ಧವಾಗಿ ಬಂದರೆ ನಾವು ಹೋರಾಟ ಮಾಡಲೇಬೇಕಾಗುತ್ತೆ. ಸರ್, ಮತ್ತು ಈ ಹೋರಾಟ ನಮ್ಮ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೂ ಮುಟ್ಟಬೇಕು. ಯಾಕಂದರೆ ತಮಿಳುನಾಡಿನಲ್ಲಿರುವಂತಹ ಹೋರಾಟ ಮೋದಿ ಸರ್ಕಾರಕ್ಕೆ ಮುಟ್ಟಿದೆ, ಅವರು ಸುಗ್ರೀವಾಜ್ಞೆ ತರೋದಕ್ಕೆ ಹೊರಟಿದ್ದಾರೆ. ಅದೇ ರೀತಿಯ ಹೋರಾಟ ಆಗಬೇಕು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈ ನಿಟ್ಟಿನಲ್ಲಿ ಇಂಟ್ರೆಸ್ಟ್ ತೋರಿಸ್ಬೇಕು. ಹೌದು, ಅದೀಗ ಎಲ್ಲರೂ ಕಂಬಳ ಕ್ರೀಡೆ ಪ್ರೀತಿ ಮಾಡುವಂಥವ್ರು ಎಲ್ಲ ಜಲ್ಲಿಕಟ್ಟಿನ ಹೋರಾಟವನ್ನು ನೋಡ್ತಾ ಇದ್ದಾರೆ. ಒಂದು ಜಲ್ಲಿಕಟ್ಟಿನ ಹೋರಾಟದಲ್ಲಿ ಯಾವ ಥರ ನ್ಯಾಯ ಸಿಗುತ್ತೆ ಅಂತ ನೋಡಿಕೊಂಡು ಅದ್ರ ಮೇಲೆ ಇಲ್ಲಿ ಹೋರಾಟ ಪ್ರಾರಂಭವಾಗುತ್ತೆ. ಸೊ ಅದಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಈಗ. ಸರ್, ಕಂಬಳದ ಈ ಬಾರಿ ಆಚರಣೆ ಮಾಡಬೇಕಿತ್ತು, ಸಂಕ್ರಾಂತಿ ಸಮಯದಲ್ಲಿ ಆಚರಣೆ ಆಗಲಿಲ್ಲ ಈ ನಿಷೇಧ ಇರೋದ್ರಿಂದಾಗಿ. ನಮಗೂ ಕೂಡ ಸಾಕಷ್ಟು ಜನರು ಕಂಬಳ ನಿಷೇಧ ಮಾಡಿರೋದ್ರಿಂದಾಗಿ ರೈತರು ಆಚರಣೆ ಮಾಡಲಿಕ್ಕಾಗಿಲ್ಲ. ಅದೊಂದು ಅವಕಾಶ ಸಿಗಬೇಕು, ಜನರು ಒತ್ತಾಯ ಇದೆ. ಅಂದರೆ ಯಾವಾಗಲೂ ಕಂಬಳವು ಫೆಬ್ರವರಿ ಎಂಡ್ ಮಾರ್ಚಲ್ಲಿ ಪ್ರಾರಂಭವಾಗುತ್ತೆ. ನಾನು ಒಂದು ಪುತ್ತೂರಲ್ಲಿ ಕಂಬಳವನ್ನು ನಡೆಸ್ತಿರುವಂಥ ಒಂದು ವ್ಯವಸ್ಥೆ ಮಾಡುವಂಥವನು ನಾನು. ಸಾಧಾರಣ ಪುತ್ತೂರಲ್ಲಿ 1,00,000 ಜನ ಈ ಕಂಬಳಕ್ಕೆ ಸೇರ್ತಾರೆ. ಎಲ್ಲ ರೈತರುಗಳು ಸೇರಿಕೊಂಡು ಮಾಡುವಂಥ ಒಂದು ಇದು ಹಬ್ಬ ಇದು. ಅದು ನಾವು ಯಾವಾಗಲೂ ಮಾರ್ಚ್ 2nd 3rd ನಮ್ಮ ಕಂಬಳ ನಡೆಯೋದು. ಸೊ ಈಗ ಬಂದಿಲ್ಲ ಕಂಬಳ ಆಗೋದಿಲ್ಲ ಅಂಥೇಳಿ ಜನರಿಗೆ ಇನ್ನೂ ಗೊತ್ತಿಲ್ಲ. ಇದು ಯಾರು ನಡೆಸ್ತಾ ಇದ್ದಾರೆ ಅವರಿಗೆ ಮಾತ್ರ ಗೊತ್ತಲ್ಲದೆ ಜನರಿಗೆ ಗೊತ್ತಿಲ್ಲ. ಯಾವಾಗ ಆ ಟೈಮಿಗೆ ಸರಿಯಾಗಿ ಕಂಬಳಗಳು ಆಗೋದಿಲ್ವೋ ಆವಾಗ ಜನರ ಭಾವನೆ ಎದ್ದು ಬರುತ್ತೆ. ಖಂಡಿತ ಅವರು ಇದಕ್ಕೆ ಪ್ರತಿರೋಧವನ್ನು ಮಾಡ್ತಾರೆ, ಹೋರಾಟಕ್ಕೆ ಹಣಿಯಾಗ್ತಾರೆ, ಗ್ಯಾರಂಟಿ. ಥ್ಯಾಂಕ್ ಯು ಸರ್. ಇದು ರಾಜ್ಯದ ಸಂಸ್ಕೃತಿಯ ಒಂದು ಭಾಗ ಕಂಬಳ. ಹಾಗಾಗಿ ಕಂಬಳದ ಆಚರಣೆಗೆ ಏನಾದರೂ ನಿಷೇಧ ಇದೇ ರೀತಿ ಕಂಟಿನ್ಯೂ ಆದರೆ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ. ಅದು ಕಾನೂನು ಪ್ರಕಾರದ ಹೋರಾಟ ಇರ್ಬೋದು ಅಥವಾ ಎಲ್ಲರ ಜನರನ್ನು ಸೇರಿಸ್ಕೊಂಡು ನಡೆಸುವಂತಹ ಹೋರಾಟ ಇರ್ಬೋದು. ಅದಕ್ಕೆ ಜಯ ಕರ್ನಾಟಕ ಸಂಘಟನೆ ಸಿದ್ಧ ಇರುತ್ತೆ ಅನ್ನೋದು ಮುತ್ತಪ್ಪರಯ್ಯವರ ಮಾತು. ಕ್ಯಾಮ್ರಾ ಪರ್ಸನ್ ವಸಂತ್ ಜೊತೆ ಶಶಿಶೇಖರ್, ಸುವರ್ಣ ನ್ಯೂಸ್, ಬೆಂಗಳೂರು.